ಹೇಳ ಐದನೇದು. ಪ್ರೇಮಾಳ. ಹೇಳು. ಪ್ರೇಮಾಳ ಪರಿಮಳನ. ಪ್ರೇಮಾಳನ. ಐದನೇದು 32 ನಿಜ ಮಾಡಿದೆ. ಒಬ್ಬ ಹುಡುಗಿ. ಒಬ್ಬ ಹುಡುಗಿ ಯಾರು ಗೊತ್ತಿಲ್ಲ. ಹುಡುಗ ಇವನು ಯಾರು ಗೊತ್ತಿಲ್ಲ. ಹಿಂಗೆ ತೋರಿಸ್ತಾ ಇದ್ದ ಕೈ ಹುಡುಗಿ ಹುಡುಗ ಇದನ್ನ ಬರ್ಕೊಡ್ತೇನೆ ಆಮೇಲೆ ಇವನು ಹುಡುಗ ಅಂದ್ಬಿಟ್ಟು ಬುದ್ಧಿವಂತರಿದ್ದೀರಿ ಅಂತ ನನಗೆ ಪ್ರಶ್ನೆ ಕೇಳ್ತಾರೆ. ಫೋಟೋ ಹಿಡ್ಕೊಂಡಿದ್ದಾಳೆ, ಫೋಟೋ ಹಿಡ್ಕೊಂಡು ಹೇಳ್ತಾಳೆ ಕರೆಕ್ಟಾ? ಫೋಟೋ ಹಿಡ್ಕೊಂಡಿರ್ತಾನೆ. ಫೋಟೋನ ಚಿತ್ರನ ಏನ್ ಬರ್ತಿದ್ದಾರೆ? ಒಬ್ಬ ಹುಡುಗಿ ಹುಡುಗನನ್ನು ಪರಿಚಯಿಸುತ್ತ. ಇವನು ತನ್ನ ಚಿಕ್ಕಪ್ಪನ ತಂದೆಯ ಮಗಳ ಮಗ. ನೋಡು ಎಷ್ಟು ದೂರ ಇದೆ ಸಂಬಂಧ. ಇವನ್ ಯಾರು? ಇರೋ ಒಂದೊಂದೇ ಮುಗಿಸು. ಚಿಕ್ಕಪ್ಪ ತಂದೆಯ ಮಗಳ ಮಗ. ತಂದೆ ಬರ ಚಿಕ್ಕಪ್ಪ ಮತ್ತೆ ತಂದೆಯ ತಂದೆ ಮಗಳ ಮಗ. ಮಗಳ ಎಲ್ಲಿ ಬರ್ತಾ? ಮಗಳು ಎಲ್ಲಿ ಬರ್ತಾಳೆ? ಇಲ್ಲ 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 ಇಲ್ಲ. ಹಾ ಇಲ್ಲಿ ಬರ್ತಾ? ಪ್ರಶ್ನೆ ಅರ್ಥ ಆಗ್ತಾ ಇದೆ ನಿಮ್ಗೆ? ಇನ್ನೊಂದ್ಸರಿ ಹೇಳು. ಒಬ್ಬ ಹುಡುಗಿಯು ಹುಡುಗನನ್ನು ಪರಿಚಯಿಸುತ್ತಾಳೆ. ಇವನು ತನ್ನ ಚಿಕ್ಕಪ್ಪನ ಇವನು ತನ್ನ ಚಿಕ್ಕಪ್ಪನ ತಂದೆಯ ಮಗಳ ಮಗ. ತಂದೆಯ ಮಗಳು. ತಂದೆ ಮಗಳಲ್ಲಿ ಅಂದ್ರೆ ಇಲ್ಲಿ ಬರ್ತಾಳೆ. ಕರೆಕ್ಟಾಗಿ ಓದ್ಕೊಂಡ್ರು ಫಸ್ಟ್ ಅಲ್ಲಿ. ಇವನು ಯಾರಂದ್ರೆ ಚಿಕ್ಕಪ್ಪನ ತಂದೆ ಅಂದ್ರೆ ಯಾರು? ಇವನು ಅಜ್ಜ. ಅಜ್ಜನ ಮಗಳು ಅಂದ್ರೆ ಅವ್ರ ಚಿಕ್ಕಪ್ಪನ ಲೆವೆಲ್ ಅಲ್ಲಿ ಇದ್ದಾಳೆ ಅವಳು. ಮಗಳು. ಮಗಳ ಮಗ ಎಲ್ಲಿದ್ದಾನೆ ಅಂದ್ರೆ ಮಗ. ಇದು ಫಸ್ಟ್ ಜನರೇಷನ್, ಇದು ಸೆಕೆಂಡ್, ಇದು ಥರ್ಡ್ ಜನರೇಷನ್. ಗೊತ್ತಾಯ್ತಾ? ತಂದೆ, ಮಗ, ಮಗಳು, ಮೊಮ್ಮಗ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಎಂದು ಪರಿಚಯಿಸುತ್ತಾಳೆ. ಹಾಗಾದರೆ ಹುಡುಗನು ಹುಡುಗಿಗೆ ಏನಾಗಬೇಕು? ಹುಡುಗ ಇವಳಿಗೆ ಏನಾಗಬೇಕು ಅಂತ ಪ್ರಶ್ನೆ. ಹೇಳ್ತೇನೆ ನೋಡಿ ನಾನು ಅರ್ಥ ಏನಾಯ್ತು ನನಗಂತ. ಇವನ್ನ ಪರಿಚಯ ಮಾಡಿಸ್ತಾ ಏನ್ ಹೇಳ್ತಾಳೆ ಅಂದ್ರೆ, ಇವನ್ ಯಾರಪ್ಪ ಅಂದ್ರೆ ನಮ್ಮ ಚಿಕ್ಕಪ್ಪನ ತಂದೆಯ ಮಗಳ ಮಗ. ಗೊತ್ತಾಯ್ತಾ? ಹಂಗಾದ್ರೆ ಇವರಿಬ್ರು ಯಾರು? ಸೋದರ. ಆಪ್ಷನ್ ನೋಡು. ಸಹೋದರ, ಏನೋ ಹೇಳೋದಲ್ಲ, ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಇಲ್ಲಿ ಹೇಳ್ಬಿಡ್ತೀವಿ. ಅಲ್ಲಿ ಹೋಗಿ ಎಕ್ಸಾಮ್ ಅಲ್ಲಿ ಅರ್ಥ ಆಗಲ್ಲ ಏನು ಹೇಳಿದೆ ಅಂತೇಳಿ. ಸಹೋದರ, ಚಿಕ್ಕಪ್ಪ, ಸೋದರಳಿಯ ಮಗ. ಕರೆಕ್ಟಾ? ಯಾರ ಬಾ ಜಲ್ದಿ ಬಾ, ಟೈಮ್ ಇಲ್ಲ. ನೀನೆಲ್ಲಿ ನಿಂತ್ಕೊಳ್ಳ. ಕರೆಕ್ಟ್ ಆಗಿ ಬಾ. ಈ ಕಡೆ ಬಾ, ಸ್ವಲ್ಪ ಕಾಣದ್ ಬಿಡ. ಈಗ ಅವಳು ಹೇಳ್ತಾ ಇದ್ದಾಳೆ, ಇವನ್ಯಾರು? ಚಿಕ್ಕಪ್ಪನ ಚಿಕ್ಕಪ್ಪ ಇದ್ದಾನೆ, ತಂದೆ ಮೇಲೆ ಇದ್ದಾನೆ, ಮಗಳನ್ನಿದ್ದಾಳೆ, ಇವ್ರು ಕೆಳಗಿದ್ದಾನೆ. ಥರ್ಡ್ ಜನರೇಷನ್. ಹಾಗಾದ್ರೆ ಇವರಿಬ್ರು ಯಾರು?
ಇವ್ರು ಯಾರ ಮಗಳು ಹಂಗಾದ್ರೆ? ಸುಮ್ಮನೆ ಅಂತ ಮಾತಾಡೋದು. ಇವನು ಓಕೆ ಹೋಗ್ಲಿ. ತಾತಗೆ ಎಷ್ಟು ಜನ ಮಕ್ಕಳು ಈಗ? ಯಾರು ಇಬ್ರು ಅಂತ ಹೇಳಿ? ಒಬ್ರ ಇನ್ನ ಸರಿಯಾಗಿ ಒಬ್ನು ಚಿಕ್ಕಪ್ಪ ಆಲ್ರೆಡಿ ಇದ್ದಾನೆ. ಅವಳು ಹೇಳ್ತಾ ಇದ್ದಾಳೆ ಇವನು ಚಿಕ್ಕಪ್ಪನ ತಂದೆ ಒಬ್ಬ ಚಿಕ್ಕಪ್ಪ ಇದ್ದಾನೆ, ಮಗಳ ಮಗ ಅಂದ್ರೆ ಇವ್ರಮ್ಮ ಆಲ್ರೆಡಿ ಇಲ್ಲಿ ಇದ್ದಾಳೆ, ಇವ್ರ ಚಿಕ್ಕಪ್ಪ ಆಲ್ರೆಡಿ ಇದ್ದಾನೆ. ಹಂಗಾರೆ ಇವಳು ಯಾರ ಮಗಳು? ಯಾರೋ ಒಬ್ರು ಕರೆಕ್ಟಾ? ಇವಳು ಇಲ್ಲಿ ಬರ್ತಾಳೆ. ದೊಡ್ಡಪ್ಪನ ಆಗಿರ್ಬೋದು, ಇಲ್ಲ ದೊಡ್ಡಮ್ಮನ ಆಗಿರ್ಬೋದು, ಯಾರನ್ನಾಗಿರ್ಬೋದು. ಇವಳು ಮಗ ಇಲ್ಲ ಮಗಳು. ಮಗನ ಮಗಳಾಗಿರ್ಬೋದು, ಇಲ್ಲ ಮಗನಾದ್ರೂ ಆಗಿರ್ಬೋದು. ಇನ್ನೆಷ್ಟು ಜನ ಇದಾರೆ ಬೇಡ ನನಗೆ. ಇಲ್ಲಿ 3 ಜನ ಬೇಕೇ ಬೇಕು ನನ್ಗೆ. ಯಾಕಂದ್ರೆ ಅವಳು ಚಿಕ್ಕಪ್ಪ ಮಗಳ ಅದ್ರ ತಂದೆಯ ಮಗಳ ಮಗ ಇವನು. ಹಂಗಾದ್ರೆ ಇವರಪ್ಪ ಅವ್ರನ್ನು ಇಲ್ಲ ಅಮ್ಮ ಈ ತಾತನ ಮಗಳು ಇಲ್ಲ ಮಗ ಆಗಿರ್ತಾರೆ. ಹಂಗಾರೆ ಇವರಿಬ್ರೇನಾಗು? ಇವಳು 3rd ಜನರೇಷನ್, ಇವಳು 3rd ಜನರೇಷನ್. ಇವರಪ್ಪನ ಅಮ್ಮನ ಇಲ್ಲಿದ್ದಾರೆ, ಇವರಮ್ಮ ಇಲ್ಲಿದ್ದಾರೆ. ತಲೆ ಅವರಿಬ್ರು ಒಂದೇ ಜನರೇಷನ್. ಇವಳು ಅತ್ತೆ ಮಗ ಇವನು. ಫಸ್ಟ್ ಅರ್ಥ ಮಾಡ್ಕೋ. ಇವಳು ಚಿಕ್ಕಪ್ಪನಪ್ಪ ಯಾರು? ಅಜ್ಜನ ಮಗಳು ಯಾರು? ಅತ್ತೆ ತಾನೆ? ಅತ್ತೆನೆ ಕರೆಕ್ಟಾ? ಇವಳು ಅಪ್ಪ ಏನಾದ್ರು ಅಂದ್ರೆ ಇಲ್ಲಿ ಗಂಡು ಅಂತ ಏನಾದ್ರು ಬಂದ್ರೆ ಇವನೇನಾಗ್ತಾನೆ? ಹೆಣ್ಣು ಅಂತ ಏನಾರಾದ್ರೆ ಅಂದ್ರೆ ಇವ್ರ ಅಮ್ಮ ಅಜ್ಜನ ಮಗಳು ಅಂತ ತೀರ್ಮಾನ ಆದ್ರೆ ಏನ್ ಬರ್ತದೆ? ಇವ್ರ ಅಪ್ಪ ಅಮ್ಮ ಆದ್ರೆ ಸಹೋದರ. ಹೆಂಗೆ? ಅಕ್ಕ ತಂಗಿಯರ್ ಆಗ್ತಾರೆ. ಕರೆಕ್ಟಾ? ಅದು ಕ್ಲಿಯರ್ ಆಗಿ ಕೊಟ್ಟಿಲ್ಲ ಕ್ವಶನ್ ಅಲ್ಲಿ. ಪ್ರಾಬ್ಲಮ್ ಇರೋದು ಅದೇ, ಸೋದರ ಅಂತಿದೆ. ಈಗ ನೀವು ಹೇಳೋ ಪ್ರಕಾರ ಇವರು ಅಮ್ಮ ಏನಾದ್ರು ಅಜ್ಜನ ಮಗಳ ಆಗಿದ್ರೆ ಇದು ಕರೆಕ್ಟ್. ಯಾವ್ದು ತಗೊಳ್ಳೋಣ? ಅಂದ್ರೆ ಇಲ್ಲಿ ಮಗಳಲ್ಲ. ಮಗಳಾಗಿದ್ರೆ ಏನ್ ಹೇಳ್ತಾ ಇದ್ಲು? ಸೋದರ ಮಾವನ ಮಗನಾಗ್ತಾ ಇದ್ದ. ಗೊತ್ತಾಯ್ತಾ? ನೋಡಿ ಎಷ್ಟು ಟ್ವಿಸ್ಟ್ ಇದೆ. ಚಿಕ್ಕ ವಿಷಯ ಹಿಂಗೆ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲಿ ಯಾರಿದಾರೆ ಅಂತ ಗೊತ್ತಿಲ್ಲ ನಮ್ಗೆ. ಇಲ್ಲಿ ಇವ್ರ ಅಪ್ಪ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಚಿಕ್ಕಪ್ಪ ಆದ, ಅಮ್ಮ ಇದ್ದಿದ್ರೆ ಸೋದರ ಮಾವ ಆಗ್ತಾ ಇದ್ದ. ಅದಕ್ಕೆ ಅವ್ನು 2 ಕೊಟ್ಟಿರೋದು. ಸೋದರಳನ್ನು ಕೊಟ್ಟಿದ್ದಾನೆ, ಸೋದರನ ಕೊಟ್ಟಿದ್ದಾನೆ. ಟ್ವಿಸ್ಟ್ ಇರೋದು ಇಲ್ಲಿ. ಇವರು ಅಮ್ಮ ಇವ್ರ ಮಗಳಲ್ಲ, ಇವ್ರ ಅಪ್ಪ ಇವ್ರ ಮಗ. ಯಾಕೆ ಅಂದ್ರೆ ಇವ್ರಪ್ಪ ಮಗ ಆಗಿರೋದ್ರಿಂದ ಇವನು ದೊಡ್ಡವನು. ಇವಳು ಹೇಳ್ತಾ ಇರೋದು ಚಿಕ್ಕಪ್ಪನ ಅಪ್ಪನ ಮಗ ಅಂತ. ಅಂದ್ರೆ ಇವ್ರಪ್ಪ ದೊಡ್ಡನೇ. ಚಿಕ್ಕವನೇನಾದ್ರು ಇವರಪ್ಪ ಆಗಿದ್ರೆ ಇವ್ರು ಯಾರಾಗ್ತಾ ಇದ್ರು? ದೊಡ್ಡಪ್ಪ ಆಗ್ತಾ ಇದ್ರು. ಕ್ಲಿಯರ್ ಆಯ್ತಾ? ಹಂಗಾಗಿ ಇವಳು ಯಾರು? ಅತ್ತೆ, ಸೋದರತ್ತೆ. ಕರೆಕ್ಟಾ? ಅಪ್ಪನ ತಂಗಿನೂ ಅಕ್ಕನಾಗಿರ್ತಾಳೆ. ಸೋದರತ್ತೆ ಅಂದಾಗ ಇವಳು ಏನಾಗಬೇಕು? ಸೋದರ ಅಳಿಯ ಆಗ್ತಾಳೆ. ಹೀಗಾಗಿ ಇದು ತಪ್ಪು, ಇದು ಸರಿ. ಇದೇನಾ? ನಿಂತ್ಕೊಳಕ್ಕೂ ಕಷ್ಟ ಪಡ್ತಾರೆ. ಏನ್ ಬಂದಾಗ ಕೊಡ್ತಾರೆ. ಗೊತ್ತಾಯ್ತಲ್ವಾ? ಅದಕ್ಕೆ ಹೇಳಿದ್ದು ಇದನ್ನ ನಿಮ್ ಮನೆಗೆ ಅಪ್ಪ ಮಾತ್ರ ಕೇಳ್ರಿ ಅಂತ. ಯಾಕೆ ಕೇಳಿದೆ ಅಂದ್ರೆ ನಿಮ್ಗೆ ಜಲ್ದಿ ಐಡಿಯಾ ಬರಲ್ಲ. ಗೊತ್ತಾಯ್ತಾ? ಅದಕ್ಕೆ ನೀವು ಹಿಂಗ್ ಬರ್ಕೊಂಡು ಕ್ಲೀನ್ ಆಗಿ ಮಾಡಿ ಇಂಥ ಒಂದು 5-6 ಪ್ರಾಕ್ಟೀಸ್ ಮಾಡಿದ್ರೆ ಎಂತ ಪ್ರಶ್ನೆ ಕೊಡ್ಲಿ ಇವತ್ತಲ್ಲ ಇನ್ನು 10 ವರ್ಷ ಆದ್ಮೇಲೆ ಕೇಳಿ ನೀವು ಹೇಳ್ಬೋದು. ನೀವು ಬರ್ದ್ಬಿಟ್ಟು ಹೇಳ್ಬೇಕು ಕ್ಲೀನ್ ಆಗಿ. ಗೊತ್ತಾಯ್ತಲ್ವಾ?